500 ಮೀಟರ್ ಉದ್ದದ ರೈಲು ಪಿ ಒಂದು ಸ್ಥಿರ ಕಂಬವನ್ನು 25 ಸೆಕೆಂಡ್ಗಳಲ್ಲಿ ದಾಟತೈತಿ. ರೈಲು ಕ್ಯೂ ಪಿ ಗಿಂತ ಎಕ್ಸ್ ಮೀಟರ್ ಹೆಚ್ಚು ಉದ್ದವಾಗೈತಿ. ಎರಡು ರೈಲುಗಳು ಒಂದೇ ವೇಗದಲ್ಲಿ ಚಲಿಸುತ್ತಿವೆ ಮತ್ತು ರೈಲು ಕ್ಯೂ ಅದೇ ಕಂಬನ ದಾಟಕ 40 ಸೆಕೆಂಡ್ಗಳು ತೆಗೆದುಕೊಳ್ಳುತ್ತಾ. ಹಾಗಾದ್ರೆ 700 ಮೀಟರ್ ಉದ್ದದ ಸುರಂಗವನ್ನು ಸಂಪೂರ್ಣ ದಾಟಕ ರೈಲು ಕ್ಯೂ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಕೇಳಿರಿ. ನೋಡ್ರಿ, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಇಲ್ಲಿ ಪಿ ದ ಲೆಂತ್ ಎಷ್ಟು ಕೊಟ್ರಿ, ಇಲ್ಲಿ 500 ಮೀಟರ್ ಕೊಟ್ರ ಈಸ್ ಈಕ್ವಲ್ ಟು ಸ್ಪೀಡ್ ಕಂಡು ಹಿಡಿಬೇಕು. ಟೈಮ್ ಎಷ್ಟು ಕೊಟ್ರೆ 25 ಸೆಕೆಂಡ್ ಕೊಟ್ರ 25 ಅಲ್ಲಿ 50 ಆಗುತ್ತೆ. ಸ್ಪೀಡ್ ಎಷ್ಟಾಗತ್ತೆ, ಇಲ್ಲಿ 20 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸ್ಪೀಡ್ ಪಿ ಮತ್ತೆ ಕ್ಯೂ ಏನಾಗಿರ್ತೈತಿ, ಈಕ್ವಲ್ ಆಗಿರ್ತೈತಿ. ಹಂಗಾದ್ರೆ ಇಲ್ಲಿ ಕ್ಯೂದ್ ಟ್ರೈನಿಂಗ್ ಲೆಂತ್ ಎಷ್ಟಾಗತ್ತೆ, ಇಲ್ಲಿ ಅದ್ರದ್ದು ಮೊದ್ಲಕ್ಕೆ ಎಷ್ಟು 500 ಐತಿ ಮೊದ್ಲಕ್ಕ, ಅಂದ್ರೆ ಪ್ಲಸ್ ಎಕ್ಸ್ ಮೀಟರ್ ಜಾಸ್ತಿ ಆಗೈತೆ ಅಂದ್ರೆ ಕ್ಯೂಕಿನ ಇಲ್ಲಿ ಎಷ್ಟಾಗ್ತದೆ. ಮತ್ತೆ ಅದ್ರ ಟೈಮ್ ಕೊಟ್ಟರು ಒಂದು ಕಂಬ ದಾಟಕ್ 40 ಸೆಕೆಂಡ್. ಇಲ್ಲಿ ಸ್ಪೀಡ್ ಏನಾಗೈತಿ, ಈಕ್ವಲ್ ಆಗೈತೆ ಅಂದ್ರೆ ಇಂಟು 20 ಆಗುತ್ತೆ. ಇದು 800 ಪ್ಲಸ್ 500 ಪ್ಲಸ್ ಎಕ್ಸ್ ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟಾಗ್ತಿ, ಇಲ್ಲಿ 300 ಮೀಟರ್ ಆಗುತ್ತೆ. ಅಂದ್ರ ಟ್ರೈನ್ ಕ್ಯೂದ್ ಎಷ್ಟು ಲೆಂತ್ ಆತಿಲ್ಲ, 800 ಮೀಟರ್ ಆಯ್ತು. ಹಂಗಾರೆ ಅದು 700 ಮೀಟರ್ ದಾಟಕ ಎಷ್ಟು ಟೈಮ್ ತಗೊಂಡ್ ಅಂತ ಕೇಳ್ರಿ. ಇಲ್ಲಿ 800 ಪ್ಲಸ್ 700 ಈಸ್ ಈಕ್ವಲ್ ಟು ಸ್ಪೀಡ್ ಎಷ್ಟೈತಿ ಅದ್ರದ್ದು 20 ಐತಿ ಇಂಟು ಟೈಮ್ ಟಿ ಆಗುತ್ತೆ. 1500 ಡಿವೈಡೆಡ್ ಬೈ 20 ಈಸ್ ಈಕ್ವಲ್ ಟು ಟಿ ಆಗುತ್ತೆ. ಟಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 75 ಸೆಕೆಂಡ್ ಬರ್ತೈತಿ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಬ್ಬ ವ್ಯಾಪಾರಿ ಪ್ರತಿ ಕೆಜಿಗೆ 40 ರೂಪಾಯಿ ಅಂತ 15 ಕೆಜಿ ಅಕ್ಕಿಯನ್ನ ಮತ್ತೆ ಪ್ರತಿ ಕೆಜಿ 35 ರೂಪಾಯಿ ಅಂತ 10 ಕೆಜಿ ಅಕ್ಕಿಯನ್ನು ಖರೀದಿಸ್ತಾನ. ಅವನು ಈ ಎರಡು ವಿಧಗಳನ್ನು ಮಿಶ್ರಣ ಮಾಡ್ತಾನ. ಶೇಕಡ 20ರಷ್ಟು ಲಾಭವನ್ನು ಪಡೆಯಲು ಅವನು ಆ ಮಿಶ್ರಣ ಪ್ರತಿ ಕೆಜಿಗೆ ಎಷ್ಟು ಬೆಲೆಗೆ ಮಾರಾಟ ಮಾಡ್ಬೇಕಂತ ಕೇಳಿರಿ. ನೋಡ್ರಿ, 40 ರೂಪಾಯಿ 15 ಕೆಜಿ ಅಂದ್ರೆ ಟೋಟಲ್ ಎಷ್ಟಾಗತ್ತಿದ 600 ರೂಪಾಯಿ ಆಗತ್ತ. ಹಂಗ 10 ಕೆಜಿ ಅಕ್ಕಿ 35 ರೂಪಾಯಿ ಅಂದ್ರೆ ಇದೆಷ್ಟಾಗತ್ತ 350 ರೂಪಾಯಿ ಆಗತ್ತ. ಟೋಟಲ್ ಎಷ್ಟು ರೂಪಾಯಿ ಆಗತ್ತಿದ 950 ರೂಪಾಯಿ ಆಗತ್ತಿ. ಟೋಟಲ್ ಎಷ್ಟು ಕೆಜಿ ಆಗತ್ತಿ, ಇಲ್ಲಿ ಟೋಟಲ್ 15 ಕೆಜಿ ಪ್ಲಸ್ 10 ಕೆಜಿ ಮಾಡಿದ್ರೆ 25 ಕೆಜಿ ಟೋಟಲ್ ಕೆಜಿ ಆಗತ್ತ. ಟೋಟಲ್ ರೂಪಾಯಿ 950 ರೂಪಾಯಿ ಆಗತ್ತ. ಅಂದ್ರೆ ಪ್ರತಿ ಕೆಜಿಗೆ ಏನಾಗತ್ತೆ, ಇಲ್ಲಿ ಸಿಪಿ ಪರ್ ಕೆಜಿಗೆ 950 ಡಿವೈಡೆಡ್ ಬೈ 25 ರೂಪಾಯಿ ಆಗತ್ತ. ಹಂಗಾರ ಸೆಲ್ಲಿಂಗ್ ಪ್ರೈಸ್ ಪ್ರತಿ ಕೆಜಿಗೆ ಎಷ್ಟಾಗತ್ತೆ, ಎಸ್ ಪಿ ಪರ್ ಕೆಜಿಗೆ 950 ಡಿವೈಡೆಡ್ ಬೈ 25 ಈಸ್ ಈಕ್ವಲ್ ಟು ಇಲ್ಲಿ 20% ಪ್ರಾಫಿಟ್ ಮಾಡ್ರಂದ್ರ 120 ಡಿವೈಡೆಡ್ ಬೈ 100 ಆಗತ್ತೆ. 2 0 ಕ್ಯಾನ್ಸಲ್, 5 5 5 19 ಆಗತ್ತ. ಇದೆಷ್ಟಾಗತ್ತ 19 ಇಂಟು 12 ಮಾಡಿದ್ರೆ 228 ಡಿವೈಡೆಡ್ ಬೈ 5 ಆಗತ್ತ. ಅಂದ್ರೆ 45.6 ರೂಪಾಯಿ ಏನಾಗತ್ತ ಪ್ರತಿ ಕೆಜಿಗೆ ಮಾರಾಟ ಬೆಲೆ ಆಗತ್ತ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗತ್ತ. ಪೈಪ್ ಪಿ ಮಾತ್ರ ಒಂದು ತೊಟ್ಟಿಯ ಶೇಕಡ 40ರಷ್ಟನ್ನು 8 ಗಂಟೆಗಳಲ್ಲಿ ತುಂಬಬಲ್ಲದಂತ ಕೊಟ್ರ. ಅಂದ್ರೆ ಪಿ ನೋಡ್ರಿ, ಇಲ್ಲಿ 40% ಅಂದ್ರೆ 40 ರೂಪಾಯಿ 8ನ್ನ ಎಷ್ಟು ಗಂಟೆ, 8 ಗಂಟೆ ಅಂದ್ರೆ 4 ಅಲ್ಲಿ ಅಂದ್ರೆ ಒಂದ್ ಕೆಲಸನ ಎಷ್ಟು ಗಂಟೆ ಮಾಡ್ತೈತಿ, ಇದು 20 ಅವರ್ನೇ ಮಾಡ್ತೈತಿ. ಆಮೇಲೆ ಅದರ ನಂತರ ಪೈಪ್ ಕ್ಯೂ ಅನ್ನು ಅದು ತೆರೆಯಲಾಗುತ್ತದೆ ಮತ್ತು ಅದು ತೊಟ್ಟಿಯ ಉಳಿದ ಭಾಗನ 24 ಗಂಟೆಗಳಲ್ಲಿ ತುಂಬುತ್ತೆ. ಅಂದ್ರೆ ಉಳಿದ ಭಾಗ ಎಷ್ಟು ಉಳಿದಿರ್ತೈತಿ, ಇಲ್ಲಿ ಕ್ಯೂ 60% ಉಳಿದಿರ್ತೈತಿ. 60 ರೂಪಾಯಿ 4 105 ಎಷ್ಟು 24 ಗಂಟೆಗಳು 0 0 6 4 24. ಕ್ಯೂ ಎಷ್ಟು ಟೈಮ್ ತೊಗೊಳುತ್ತಿಲ್ಲ, 40 ಅವರ್ ತೊಗೊಳುತ್ತ. ಪೈಪ್ ಪಿ ಮತ್ತು ಕ್ಯೂ ಎರಡು ಒಟ್ಟಾಗಿ ಖಾಲಿ ಇರುವ ಸಂಪೂರ್ಣ ತೊಟ್ಟಿಯನ್ನು ತುಂಬಲು ಎಷ್ಟು ಗಂಟೆಗಳನ್ನು ತೆಗೆದುಕೊಳ್ಳುತ್ತೆ ಅಂತ ಕೇಳ್ಯಾರ. ಪಿ ಮತ್ತು ಕ್ಯೂ ಎಲ್ಸಿಎಂ ಎಷ್ಟಾಗತ್ತೆ, ಇಲ್ಲಿ 40 ಆಗತ್ತೆ. ಹಂಗಾರೆ ಟೈಮ್ ಎಷ್ಟು ಹೋಗುತ್ತಿದೆ 40 ಡಿವೈಡೆಡ್ ಬೈ ಇದು 41 ಇದು 20 ಅಂದ್ರೆ ಎಫಿಷಿಯನ್ಸಿ ಎಷ್ಟು 2 + 1 3 ಆಗತ್ತೆ. ಟೈಮ್ ಎಷ್ಟಾಗುತ್ತೆ 13.1/3 ಅವರ್ ಆಗತ್ತೆ. ಇಂಟು 60 ಮಾಡಿದ್ರೆ ನೋಟ್ ಆಗಿ ಮಿನಿಟ್ ಆಗುತ್ತೆ. ಅಂದ್ರೆ 13 ಅವರ್ 20 ನಿಮಿಷ ತೆಗೆದುಕೊಳ್ಳುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಎಂಬುವರು ರೂಪಾಯಿ ಪಿ ಹಣವನ್ನು ಸ್ಕೀಮ್ ಎಕ್ಸ್ ನಲ್ಲಿ ಹೂಡಿಕೆ ಮಾಡ್ತಾರೆ. ಇದು ವಾರ್ಷಿಕ 10% ರಂತೆ 2 ವರ್ಷಗಳವರೆಗೆ ಚಕ್ರ ಬಡ್ಡಿಯನ್ನು ನೀಡುತ್ತೈತಿ. ಸ್ಕೀಮ್ ಎಕ್ಸ್ ನಿಂದ ಪಡೆದ ಒಟ್ಟು ಮೊತ್ತವನ್ನು ನಂತರ ಸ್ಕೀಮ್ ವೈ ನಲ್ಲಿ ವಾರ್ಷಿಕ 15% ರಂತೆ 3 ವರ್ಷಗಳವರೆಗೆ ಸರಳ ಬಡ್ಡಿಗೆ ಹೂಡಿಕೆ ಮಾಡ್ತಾರೆ. ಸ್ಕೀಮ್ ವೈ ನಿಂದ ಬಂದ ಬಡ್ಡಿ 5445 ರೂಪಾಯಿ ಆಗಿದ್ರೆ ಪಿ ನ ಮೌಲ್ಯವನ್ನ ಕಂಡುಹಿಡ್ರಿ ಅಂತ ಕೇಳಿರಿ. ಇಲ್ಲಿ ನೋಡ್ರಿ, ಎಕ್ಸ್ ಸ್ಕೀಮ್ ನಾಗ ಏನೋ ಪ್ರಿನ್ಸಿಪಲ್ ನ ಅಮೌಂಟ್ ಇನ್ವೆಸ್ಟ್ ಮಾಡ್ತಾನ, ಅದು ಬಂದ ಅಮೌಂಟ್ ನ ಏನ್ ಮಾಡ್ತಾನೆ, ಇದನ್ನ ಅಮೌಂಟ್ ನ ಇಲ್ಲಿ ವಾಯದೊಳಗೆ ಇನ್ವೆಸ್ಟ್ ಮಾಡ್ತಾನ. ಈ ವಾಯದೊಳಗೆ ಬಂದ್ ಬಡ್ಡಿ ಎಷ್ಟೈತಿ, ಇಲ್ಲಿ 15% ಹಂಗ 3 ವರ್ಷಕ್ಕೆ ಅಂದ್ರೆ ಇದು ಎಷ್ಟಾಗೈತಿ, ಇಲ್ಲಿ 5445 ರೂಪಾಯಿ ಇಂಟ್ರೆಸ್ಟ್ ಬಂದೈತಿ. ಅಂದ್ರೆ 45% ಅನ್ನ ಎಷ್ಟಾಗೈತಿ 5445 ರೂಪಾಯಿ ಕೊಟ್ಟನ. ಅಂದ್ರೆ ಇಂಟು 121 ಆಗತಿ. ಇಲ್ಲಿ ಪ್ರಿನ್ಸಿಪಲ್ ಎಷ್ಟಾಗತ್ತೆ 100% ಆಗತ್ತ. ಅಂದ್ರೆ 121 ಮಾಡಿದ್ರೆ 12100 ರೂಪಾಯಿ ಏನಾಗತ್ತಿದೆ ಪ್ರಿನ್ಸಿಪಲ್ ಅಮೌಂಟ್ ಯಾವ್ದಕ್ಕಾಗತ್ತ, ವಾಯ್ ಆಗತ್ತ. ಅಂದ್ರೆ ಇದು ಒಣ್ಣೆಕ ಬಡ್ಡಿ ಒಳಗ ಏನಾಗತ್ತ ಅಮೌಂಟ್ ಆಗಿರ್ತೈತಿ. ಅದನ್ನ 10% ಹಂಗೆ 2 ವರ್ಷ ಮಾಡಿ ಅಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ನಾಗ 10% ಫ್ರಾಕ್ಷನ್ ಏನಾಗತ್ತ 1/10 ಆಗತ್ತ. ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗತ್ತ 10 ರಿಂದ 11 2 ವರ್ಷ ಕೊಟ್ಟನಂದ್ರೆ ಇದು ಸ್ಕ್ವೇರ್ ಆಗತ್ತೆ. 100:121 ಆಗತ್ತೆ. ಈ ಅಮೌಂಟ್ ಅನ್ನ ಇಲ್ಲಿ ಪ್ರಿನ್ಸಿಪಲ್ ಆಗಿ ಇನ್ವೆಸ್ಟ್ ಮಾಡಿರ್ತಾನಂದ್ರೆ ಅದ್ರ ವ್ಯಾಲ್ಯೂ ಎಷ್ಟು ಬಂದೈತಿ 12100 ರೂಪಾಯಿ. ಅಂದ್ರೆ ಇಂಟು 100 ಬಂದೈತಿ. ಇಲ್ಲಿ ಪ್ರಿನ್ಸಿಪಲ್ ಎಕ್ಸ್ ಎಷ್ಟಾಗತ್ತೆ, ಇಲ್ಲಿ 10,000 ರೂಪಾಯಿ ಆಗತ್ತದೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 12 ಪುರುಷರು ಒಂದು ಯೋಜನೆಯನ್ನು 20 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. 3 ಮಹಿಳೆಯರು 2 ಪುರುಷರು ಮಾಡುವಷ್ಟು ಕೆಲಸವನ್ನು ಮಾಡಬಲ್ಲವರಾಗಿದ್ದಾರೆ ಅಂತ ಕೇಳ್ತಾರೆ. ಅಂದ್ರೆ 3 ಮೆನ್ ಈಜುಕೊಟ್ಟು 2 ಮೆನ್ದು ವರ್ಕಿಗೆ ಈಕ್ವಲ್ ಆಗೈತಿ. ಅದೇ ಕೆಲಸವನ್ನು ಪೂರ್ಣಗೊಳಿಸಲು 15 ಮಹಿಳೆಯರು ಎಷ್ಟು ದಿನವನ್ನು ತೆಗೆದುಕೊಳ್ಳುತ್ತಾರೆ ಅಂತ ಕೊಟ್ಟರೆ ಇಲ್ಲಿ ವುಮೆನ್ ಡಿವೈಡೆಡ್ ಬೈ ಮೆನ್ ರೇಷಿಯೋ ಏನಾಗುತ್ತೆ, ಇಲ್ಲಿ
ಸಾರಿ ಏನೈತಿ 3 ವುಮೆನ್ 2 ಇದೈತಿ. ವುಮೆನ್ ಡಿವೈಡೆಡ್ ಬೈ ಮೆನ್ ರೇಷಿಯೋ ಏನಾಗುತ್ತೆ 2/3 ಆಗುತ್ತೆ. ಇಲ್ಲಿ ಟೋಟಲ್ ವರ್ಕ್ ಏನಾಗುತ್ತೆ, ಇಲ್ಲಿ ಟೋಟಲ್ ವರ್ಕ್ ಇಸ್ ಈಕ್ವಲ್ ಟು 12 ಪುರುಷರು, ಮೆನ್ ಎಫಿಷಿಯನ್ಸಿ ಎಷ್ಟು ಬಂದೈತಿ 3 ಬಂದೈತಿ ಇಂಟು 20 ಆಗತಿ. ಹಂಗಾದ್ರೆ ಟೈಮ್ ಏನಾಗತ್ತೆ ಇಲ್ಲಿ 12 ಇಂಟು 3 ಇಂಟು 20 ವರ್ಕ್ ನ ಕಂಪ್ಲೀಟ್ ಮಾಡಕ 15 ಜನ ಮಹಿಳೆಯರು ಅವ್ರ ಎಫಿಷಿಯನ್ಸಿ ಎಷ್ಟೈತಿ 2 ಐತಿ. 15 2 30 ಆಗುತ್ತೆ. ಇಲ್ಲಿ 0 0 3 4 12 4 3 12 12 12 24 ಅವರ್ನ ತೆಗೆದುಕೊಳ್ಳುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿಯು ಲೇಖನ ಪಿ ಅನ್ನು ಶೇಕಡ 20ರಷ್ಟು ಲಾಭದಲ್ಲಿ ಮತ್ತು ಲೇಖನ ಕ್ಯೂ ಅನ್ನು ಶೇಕಡ 40ರಷ್ಟು ಲಾಭದಲ್ಲಿ ಮಾರಾಟ ಮಾಡಿದನು. ಲೇಖನ ಪಿ ಮತ್ತು ಕ್ಯೂಗಳ ಕೊಳ್ಳುವ ಬೆಲೆ ಅನುಪಾತ 2:3 ಆಗೈತಿ. ಅಂದ್ರ ಕಾಸ್ಟ್ ಪ್ರೈಸ್ ರೇಷಿಯೋ ಏನೈತಿ ಇಲ್ಲಿ ಪಿ ಮತ್ತು ಕ್ಯೂದು 2:3 ಆಗೈತಿ. ಎರಡು ಲೇಖನಗಳ ಬಂದು ಒಟ್ಟ ಲಾಭ 3200 ರೂಪಾಯಿ ಆಗಿದ್ರೆ ಲೇಖನ ಪಿ ನ ಕೊಳ್ಳುವ ಬೆಲೆಯನ್ನು ಕಂಡಿಡ್ರಿ ಅಂತ ಕೇಳಿರಿ. ಇಲ್ಲಿ ಟೋಟಲ್ ಪ್ರಾಫಿಟ್ ಕೊಟ್ಟಾರ ಇಲ್ಲಿ 3200 ಅಂತಂದು ನೋಡ್ರಿ. ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಇಲ್ಲಿ ಎರಡಕ್ಕೂ 2 0 ಹಾಕೊಂತೀನಿ. ಪಿ ಎನ್ ಎಷ್ಟು 20% ಪ್ರಾಫಿಟ್ ಮಾಡ್ತಾನೆ ಅಂದ್ರೆ 20% ಪ್ರಾಫಿಟ್ ಅಂದ್ರೆ ಎಷ್ಟು ರೂಪಾಯಿ 40 ರೂಪಾಯಿ ಪ್ಲಸ್ ಆಗುತ್ತೆ. ಅಂದ್ರೆ 240 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಕ್ಯೂದ್ ಎಷ್ಟು 40% ಪ್ರಾಫಿಟ್ ಮಾಡ್ತಾನೆ ಅಂದ್ರೆ ಇದ್ರದ್ದು ಎಷ್ಟಾಗುತ್ತೆ 120 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಅಂದ್ರೆ ಇದನ್ನ ಎಷ್ಟಕ್ಕೆ ಮಾಡ್ತಾನೆ ಇಲ್ಲಿ 420 ರೂಪಾಯಿ ಮಾಡ್ತಾನೆ. ಇಲ್ಲಿ ಟೋಟಲ್ ಪ್ರಾಫಿಟ್ ಎಷ್ಟು ಬಂತು ಇಲ್ಲಿ 40 ಪೀಲ್ ಇದೆ 120 ಕ್ಯೂಲ್ ಇದೆ ಅಂದ್ರೆ 160 ಟೋಟಲ್ ಪ್ರಾಫಿಟ್ ಆಗುತ್ತೆ. ಈ 160 ವ್ಯಾಲ್ಯೂ ಕೊಟ್ಟಾನೆ ಎಷ್ಟು ಕೊಟ್ಟಾನ 3200 ಕೊಟ್ಟಾನ. ಅಂದ್ರೆ ಇಂಟು ಎಷ್ಟಾಯ್ತು ಇಲ್ಲಿ 20 ಆಯ್ತು. ನಮ್ಗೆ ಏನ್ ಕೇಳ ಪಿ ನ ಕೊಳ್ಳೋ ಬೆಲೆ ಎಷ್ಟಂತ ಪಿ ಇದು ಎಷ್ಟೈತಿ ಕಾಸ್ಟ್ ರೇಷಿಯೋ 200 ಐತಿ. ಸಿ ಪಿ ಕೊಟ್ಟು 200 ಇಂಟು 20 ಮಾಡಿದ್ವಿ ಅಂದ್ರೆ ಎಷ್ಟಾಗುತ್ತೆ 4000 ರೂಪಾಯಿ ಪಿ ಇದ ಕಾಸ್ಟ್ ಪ್ರೈಸ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇದು 1000 ಅಸಲಿನ ಮೇಲೆ ವಾರ್ಷಿಕ 10% ದರದಲ್ಲಿ 2 ವರ್ಷಗಳ ಚಕ್ರ ಬಡ್ಡಿಯು 4000 ಅಸಲಿನ ಮೇಲೆ ವಾರ್ಷಿಕ 8% ದಲ್ಲಿ 3 ವರ್ಷಗಳ ಸರಳ ಬಡ್ಡಿಗಿಂತ ಎಷ್ಟು ಹೆಚ್ಚಾಗೈತೆ ಅಂತ ಕೇಳಿರಲಿ. ನೋಡ್ರಿ ಇಲ್ಲಿ ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗತ್ತೆ ಇಲ್ಲಿ 10% ಹಂಗೆ 2 ವರ್ಷ ಅಂದ್ರೆ 10 ರಿಂದ 11 ಏನಾಗುತ್ತೆ ರೇಷಿಯೋ ಆಗುತ್ತೆ. ಇದು 2 ವರ್ಷ ಕೊಟ್ಟನ ಅಂದ್ರೆ ಸ್ಕ್ವೇರ್ ಮಾಡ್ತೀನಿ 100 ರೇಷಿಯೋ 121 ಆಗುತ್ತೆ. ಇಲ್ಲಿ 100 ವ್ಯಾಲ್ಯೂ ಎಷ್ಟು ಕೊಟ್ಟನ 5000 ಕೊಟ್ಟನ ಅಂದ್ರೆ ಇಂಟು 50 ಐತಿ. ಇಲ್ಲಿ ಇಂಟ್ರೆಸ್ಟ್ ಎಷ್ಟಾಗತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ರೇಷಿಯೋ 21 ಬಂದೈತಿ. 21 ಇಂಟು 50 ಮಾಡಿದ್ರೆ ಎಷ್ಟಾಗುತ್ತೆ 1050 ರೂಪಾಯಿ ಏನಾಗುತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಬರ್ತೈತಿ. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ 4000 ಇಂಟು 8 ಇಂಟು 3 ಡಿವೈಡ್ ಬೈ 100 ಆಕತಿ. 20 ಕ್ಯಾನ್ಸಲ್ 8 3 24 24 4 96 ಆಗುತ್ತೆ. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ 960 ಆಗುತ್ತೆ. ಎರಡು ನಡುವಿನ ವ್ಯತ್ಯಾಸ ಎಷ್ಟು ಬರುತ್ತೆ ಡಿಫ್ರೆನ್ಸ್ 90 ರೂಪಾಯಿ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ವ್ಯಾಪಾರಿ 2 ಲೇಖನಗಳನ್ನು ಒಂದೇ ಕೊಳ್ಳುವ ಬೆಲೆ ಖರೀದಿಸಿದನು. ಏನಾತಿಲಿ ಕಾಸ್ಟ್ ಪ್ರೈಸ್ 2 ವಸ್ತುವಿಂದ ಏನಾಗೈತಿ ಸೇಮ್ ಐತಿಲಿ. ಅವನು ಮೊದಲ ಲೇಖನವನ್ನು ಶೇಕಡ 10ರಷ್ಟು ನಷ್ಟಕ್ಕೆ ಮಾರಾಟ ಮಾಡಿದನು. ಒಟ್ಟಾರೆ ಶೇಕಡ 20ರಷ್ಟು ಲಾಭವನ್ನು ಗಳಿಸಲು ಅವನು ಎರಡನೇ ಲೇಖನ ಎಷ್ಟು ಲಾಭದ ಶೇಕಡಾವಾರು ಪ್ರಮಾಣದಲ್ಲಿ ಮಾರಾಟ ಮಾಡ್ಬೇಕಂತ ಕೇಳಿದ್ಲಿ. ನೋಡ್ರಿ ಒಂದ್ ವಸ್ತಿನ ಕಾಸ್ಟ್ ಪ್ರೈಸ್ 100 ಇತ್ತಂದ್ರೆ ಇನ್ನೊಂದು ವಸ್ತಿಂದು ಸೇಮ್ ಆಗೈತೆ ಅಂದ್ರೆ ಟೋಟಲ್ ಎಷ್ಟು ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ 200 ರೂಪಾಯಿ ಏನಾಗುತ್ತೆ ಇದು ಟೋಟಲ್ ಕಾಸ್ಟ್ ಪ್ರೈಸ್ ಆಗುತ್ತೆ. ಇಲ್ಲಿ ನೋಡ್ರಿ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 200 ಟೋಟಲ್ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟ 20% ಅಂದ್ರೆ 120 / 100 ಆಗುತ್ತೆ. 0 ಕ್ಯಾನ್ಸಲ್ ಮಾಡಿದ್ರೆ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 240 ರೂಪಾಯಿ ಆಯ್ತು. ನೋಡ್ರಿ ಒಂದ್ ವಸ್ತಿಂದ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 100 ರೂಪಾಯಿಕ 20% 10% ಲಾಸಿಗೆ ಮಾರೇನಂದ್ರೆ 9 10 ಆಗುತ್ತೆ. ಒಂದ್ ವಸ್ತಿನ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು 90 ರೂಪಾಯಿ ಆಯ್ತು. ಅಂದ್ರೆ ಉಳಿದಿದ್ದು ಇನ್ನೊಂದು ವಸ್ತಿನ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 240 ಆಗ 90 ರೂಪಾಯಿ ಹೋದ್ರೆ ಉಳಿದ ಎಷ್ಟು 150 ರೂಪಾಯಿ ಏನಾಗುತ್ತೆ ಇನ್ನೊಂದು ವಸ್ತಿನ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಆ ವಸ್ತಿನ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗಿರ್ತೈತಿ 100 ರೂಪಾಯಿ ಇರ್ತೈತಿ. ಮತ್ತೆ ಅದ್ರ ಸೆಲ್ಲಿಂಗ್ ಪ್ರೈಸ್ 150 ರೂಪಾಯಿ ಆದ್ರೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಎಷ್ಟಾಗುತ್ತೆ ಇಲ್ಲಿ 50% ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಾ ಈ ವಿಡಿಯೋದಲ್ಲಿ 8 ಪ್ರಶ್ನೆಗಳನ್ನ ಬಿಡಿಸಿನಿ. ಇದ್ರಾಗ ನಿಮ್ಗೆ ಎಷ್ಟು ಬರ್ತಾವ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಮತ್ತ ಈ ವಿಡಿಯೋ ಸ್ಪೀಡ್ ಆತ ಸ್ಲೋ ಆತ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಸ್ಲೋ ಆಗ್ಬೇಕಾದ್ರೆ ನಾವು ನೆಕ್ಸ್ಟ್ ವಿಡಿಯೋನ ಸ್ಲೋ ಆಗಿ ಹೇಳ್ತೀವಿ. ಈ ರೀತಿ ಹೆಚ್ಚಿನ ಪ್ರಶ್ನೆಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಮತ್ತೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ.